ಹಾಯ್ ಫ್ರೆಂಡ್ಸ್, ಗಚ್ಚತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆಯೇ ಬೆಲ್ಲನ್ನು ಒತ್ತಿರಿ. ಘಮ್ಮಗೆ ತಿನ್ಬೇಕಂದ್ರೆ ಘಮ್ ಅಂತ ಅಡುಗೆ ಮಾಡಬೇಕು, ಹೌದಿಲ್ಲ? ಈಗ ಬ್ರೆಡ್ ಜಿಲೇಬಿ ಮಾಡೋಣಂತ. ವಾವ್ ಅಂತಿರಲ್ಲ, ಬ್ರೆಡ್ ಜಿಲೇಬಿ ಅಂದ್ಕೊಳ್ಳೆ ಬಾಯಾಗ ನೀರು ಬಂತಲ್ಲ. ಈಗ ಇವು ಮಾಡೋಕ್ಕೆ ಏನೇನು ಸಾಮಗ್ರಿ ಬೇಕಂತಂದ್ರೆ, ಬ್ರೆಡ್ ತೊಗೊಂಡಿನಿ ಒಂದು 4-5 ಈ ರೀತಿ ಪೀಸ್ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಇವನ್ನ ಒಣಗಿಸ್ಬೇಕು. ಇವಕ್ಕೀಗ ಏನೇನು ಸಾಮಗ್ರಿ ಬೇಕಂದ್ರೆ, ಒಂದು ಬಟ್ಲ ಸಕ್ಕರೆ ತೊಗೊಂಡಿನಿ, ಒಂದು ಬಟ್ಲ ಎಣ್ಣೆ ಮತ್ತು 1-2 ಏಲಕ್ಕಿ ತೊಗೊಂಡಿನಿ. ಇವಿಷ್ಟು ಸಾಮಗ್ರಿ ಬೇಕು ಬ್ರೆಡ್ ಜಿಲೇಬಿ ಮಾಡಲಿಕ್ಕೆ. ಈಗ ಇದನ್ನು ಬ್ರೆಡ್ಡನ್ನು ಕರಿನಂತ. ಈಗ ಗ್ಯಾಸ್ ಹಚ್ಕೊಂಡು ಈಗ ಎಣ್ಣೆ ಹಾಕ್ಕೊಳ್ಳೋಣಂತ. ಎಣ್ಣೆಗ ಕಾಯ್ಬೇಕೀಗ ಎಣ್ಣೆ. ಈಗ ಎಣ್ಣೆ ಕಾಯುತ್ತನ ಪಾಕ ಮಾಡ್ಕೊಳ್ಳೋಂತ. ಈಗ ಗ್ಯಾಸ್ ಹಚ್ಕೊಂಡು 1 ಗ್ಲಾಸ್ ನೀರು, ಸಕ್ಕರೆ ಹಾಕ್ಕೊಂಡು, ಇದೊಂದು ಬಟ್ಲ ಸಕ್ಕರೆ ಐತಲ್ಲ, ಇದು ಸಕ್ಕರೆ ಹಾಕ್ಕೊಳ್ಳೋಂತ. ಎಣ್ಣೆ ಕಾಯ್ತನ ಇದು ಪಾಕ ಮಾಡಿಕೊಂಡು ಸಕ್ಕರೆ ಪೂರ್ತಿ ಕರಗಿಸೋಣಂತ. ಈಗದು ಸಕ್ಕರೆ ಕರ್ಗುತನ ಬ್ರೆಡ್ಡನ್ನು ಕರ್ಕೊಳ್ಳೋಂತ. ಈಗ ನೋಡ್ರಿ ಎಣ್ಣೆ ಕಾಯ್ದೈತಿ. ಈಗ ಇವನ್ನ ಬ್ರೆಡ್ ಪೀಸ್ ಹಾಕ್ಕೊಳ್ಳೋಂತ. ಕಂದು ಬಣ್ಣ ಬರುವವರೆಗೆ ಇವನ್ನ ಕರ್ಕೋಬೇಕು. ಸಣ್ಣ ಉರಿ ಒಳಗೇ ಕರ್ಕೋಬೇಕು. ಈಗ ಕಂದು ಬಣ್ಣ ಬಂದವ. ಈಗ ಇವನ್ನ ತೆಗೆದು ಇಲ್ಲೇ ಪೇಪರ್ನಲ್ಲಿ ಹಾಕಬೇಕು. ಯಾಕಂದರೆ ಎಣ್ಣೆ ಭಾಳ ಕುಡಿದಿರ್ತೈತಿ, ಎಣ್ಣೆ ಎಲ್ಲ ಹೀರ್ಕೋಬೇಕು. ಈ ರೀತಿ ಪೇಪರ್ನ ಹಾಕಿದ್ರೆ ಎಣ್ಣೆ ಎಲ್ಲ ಆ ಪೇಪರ್ಗೆ ಹೋಗ್ತೈತಿ. ಈ ಬ್ರೆಡ್ ಏನದಾವಲ್ಲ, ನೆರಳಾಗೆ ಒಣಗಿಸ್ಬೇಕು, ಬಿಸಿಲಲ್ಲಿ ಒಣಗಿಸ್ಬಾರ್ದು, ನೆರಳಲ್ಲೇ ಒಣಗಿಸ್ಬೇಕು ಒಂದು ಬ್ರೆಡ್. ಈಗ ನೋಡ್ರಿ ಈ ರೀತಿ ಕಂದು ಬಣ್ಣ ಬಂದಿದೆ ನೋಡ್ರಿ, ಎಷ್ಟು ಫಸ್ಟ್ ಕ್ಲಾಸ್ ಕಾಣಿಸ್ತಾ ಇದೆ. ಈಗ ಇದೆಲ್ಲ ಎಣ್ಣೆ ಎಲ್ಲ ಪೇಪರ್ಗೆ ಇರ್ಕೋಬೇಕು. ಕ್ರಿಸ್ಪಿ ಆಗಿದೆ ಈಗ ಬ್ರೆಡ್ ಜಿಲೇಬಿ. ಪಾಕ ಕುದೀತಾ ಇದೆ, ಎಲ್ಲ ಸಕ್ಕರೆ ಕರಿದೆ. ಇನ್ನೊಂದು ಸ್ವಲ್ಪ ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೆ ಕುದಿಸೋಣ. ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಳ್ಳೋಣ ಇದಕ್ಕೆ. ಈಗ ಏಲಕ್ಕಿ ಪುಡಿ ಹಾಕೊಳ್ಳೋಣ. ನೋಡ್ರಿ ಘಮ್ ಅಂತ ವಾಸನೆ ಬರ್ತಾ ಇದೆ ಏಲಕ್ಕಿ ಪುಡಿದು. ಈಗ ನೋಡ್ರಿ ಇದು ಪಾಕ ಆಗೈತಿ. ಗ್ಯಾಸ್ ಹಾಕ್ಕೊಳ್ಳಂತ. ಈಗ ಬ್ರೆಡ್ ಎಲ್ಲ ಪೇಪರ್ನ ಹಾಕಿದೆ, ಎಲ್ಲ ಎಣ್ಣೆ ಹೋಗೈತಿ. ಈಗ ಇದನ್ನು ಪಾಕ ಇದರೊಳಗೆ ಹಾಕೊಳ್ಳೋಣಂತ. ವಾವ್, ಈಗ ಬ್ರೆಡ್ ಜಿಲೇಬಿ ರೆಡಿ ಆಗಿದೆ. ಈಗ ಇದನ್ನು ಸ್ವಲ್ಪ ಹೊತ್ತನ ಒಂದು 10 ನಿಮಿಷ ಇದ್ರಾಗ ಬಿಟ್ಟು ಇದನ್ನು ತೆಗೆದು ಬಿಡಬೇಕು.
ಎಷ್ಟು ಕಲರ್ಫುಲ್ ಕಾಣಿಸ್ತಾ ಇದೆ ಬ್ರೆಡ್ ಜಿಲೇಬಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಬಾಯ್.